ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಿದ್ದಾರೆ. ಪ್ರಮೋದ್, ಏನೇನು ಹೈಡ್ರಾಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ವಲ್ಲ ನಾವು, ಅಂದರೆ ಬರದೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಅದಾದ ನಂತರ ಟಿ ವಿನೇ ತುಂಬ ಸ್ಪಷ್ಟವಾಗಿ ಹೇಳ್ತು, ಇಲ್ಲ ಖಂಡಿತವಾಗಲೂ ಬರ್ತಾ ಇದ್ದಾರೆ, ಬರೋದು ನಿಜ, ಭಾಷಣ ಮಾಡೋದು ನಿಜ, ಆದರೆ ಅವರಿಗೆ ಬೇಕಾದಂಥ ಸಂಗತಿಗಳನ್ನು ಮಾತ್ರ ಹೇಳ್ತಾರೆ, ಅವರೇ ತಮ್ಮ ಭಾಷಣವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಅಂತ ಮೊದಲು ಹೇಳಿದೆ ಟಿ ವಿನೇ. ಅದೇ ರೀತಿಯೇ ಆಯಿತು. ರಾಜ್ಯಪಾಲರು ಬಂದು ಮೂರು ಮತ್ತೊಂದು ಮಾತಲ್ಲಿ ತಮ್ಮ ಭಾಷಣವನ್ನು ಮುಗಿಸಿ ಹೊರಟರು. ಅದಾದಮೇಲಿನ ಹೈಡ್ರಾಮಾವನ್ನು ಕೂಡ ನೀವು ನೋಡಿದಿರಿ ಏನೇನಾಯಿತು ಅಂತ. ಈಗ ಮುಂದೇನು ಪ್ರಮೋದ್? ರಂಗನಾಥ್, ಈಗ ರಾಜ್ಯ ಸರ್ಕಾರ ಏನು ಒಂದು ಪ್ರಸ್ತುತವನ್ನು ಪಡಿಸಿದೆ, ಅದು ರಾಜ್ಯ ಸರ್ಕಾರದ ಭಾಷಣ ಇದೆ. ಆ ಭಾಷಣದ ಆಧಾರದಲ್ಲಿ ಚರ್ಚೆ ಆಗುತ್ತೆ. ಯಾಕೆಂದರೆ ಈಗ ನಿಯಮಾವಳಿಗಳ ಪ್ರಕಾರ, ವಿಧಾನಸಭೆಯ ನಿಯಮಾವಳಿಗಳ ಪ್ರಕಾರ ಒಮ್ಮೆ ರಾಜ್ಯಪಾಲರು ಸದನಕ್ಕೆ ಬಂದು ಸದನದಲ್ಲಿ ಭಾಗವಹಿಸಿ ಆನಂತರ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಆ ಭಾಷಣ ಈ ಒಂದು ಸರ್ಕಾರ ಕೊಟ್ಟಿರುವಂಥ ಸಿದ್ಧಪಡಿಸಿರುವಂಥ ಭಾಷಣದ ಪ್ರತಿಗೆ ಪೂರಕವಾಗಿ ಅದರಲ್ಲಿರುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಅಂತ್ಯವನ್ನು ಕೂಡ ಆಡಿದರೆ, ಅಂದರೆ ಕೊನೆಯ ಸಾಲುಗಳನ್ನು ಕೂಡ ಓದಿದರೆ ಆಗ ಡೀಮ್ ಟು ಬಿ ರೆಡ್, ಅಂದರೆ ರಾಜ್ಯಪಾಲರು ಆ ಭಾಷಣವನ್ನು ಓದಿದ್ದಾರೆ ಅಂತ ಪರಿಭಾವಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಥವಾ ಮಂಡಿಸಲಾಗಿದೆ, ಪರಿಭಾವಿಸಲಾಗುತ್ತೆ. ಹೀಗಾಗಿ ಈಗ ರಾಜ್ಯಪಾಲರು ಮೊದಲ 13 ಸಾಲುಗಳನ್ನು ಓದಿದ್ದಾರೆ. ಇಲ್ಲಿ ವಿಧಾನ ಪರಿಷತ್ ಸಭಾಪತಿಗಳಿಗಿರ್ಬೋದು, ಸಭಾಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿರ್ಬೋದು, ವಿಪಕ್ಷದ ನಾಯಕರಿರ್ಬೋದು, ಅವರಿಗೆ ಸ್ವಾಗತ ಕೊಡ್ತಾ ಅದರ ಜೊತೆಗೆ ಸದನವನ್ನು ಉದ್ದೇಶಿಸಲಿಕ್ಕೆ ನನಗೆ ಹರ್ಷವಾಗುತ್ತೆ. ಹಾಗೆಯೇ ನನ್ನ ಸರ್ಕಾರ ಈ ಸಾಮಾಜಿಕ ನ್ಯಾಯ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು, ಅಂದರೆ ಈ ಮೂಲಕ ನನ್ನ ಸರ್ಕಾರ ಅನ್ನುವಂಥ ಮಾತನ್ನು ಕೂಡ ಉಲ್ಲೇಖಿಸಿ ಕೊನೆಗೆ ಈ ಪ್ರತಿಯಲ್ಲಿರುವಂತೆ ಜೈ ಹಿಂದ್ ಅನ್ನುವಂಥ ಮಾತಿನ ಮೂಲಕ, ಶಬ್ದದ ಮೂಲಕ ಈ ಒಂದು ಭಾಷಣವನ್ನು ಅಂತ್ಯ ಮಾಡಿದ್ದಾರೆ. ಅಂದರೆ ಇದರಲ್ಲಿರುವಂಥ ಸಂಪೂರ್ಣ ಭಾಗವನ್ನು ಅವರು ಓದ್ದೇ ಇರ್ಬೋದು. ಕೇವಲ ಮೊದಲ ಪ್ಯಾರಾದ 13 ಲೈನ್ಗಳನ್ನು ಓದಿದ್ದಾರೆ. ಅದನ್ನು ಕೂಡ ಹಿಂದಿಗೆ ತರ್ಜಮೆ ಮಾಡಿ ಓದಲಾಗಿದೆ. ಹೀಗಾಗಿ ರಾಜ್ಯಪಾಲರು ಓದಿರುವಂಥ ಈ ಸಾಲುಗಳನ್ನು ಈಗ ಆಧಾರವಿಟ್ಟುಕೊಂಡು ವಿಧಾನಸಭೆಯ ಕಾರ್ಯದರ್ಶಿ ಅದನ್ನು ಡೀಮ್ ಟು ಬಿ ರೆಡ್ ಎನ್ನುವಂಥ ಆಧಾರದಲ್ಲಿ ಈಗ ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ ಅಂತ ಪರಿಭಾವಿಸಿ ಇದನ್ನೇ ಈಗ ನೇರವಾಗಿ ಇದರ ಆಧಾರದ ಮೇಲೆ ಚರ್ಚೆಗೆ ಅವಕಾಶವನ್ನು ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಕಾನೂನಾತ್ಮಕವಾಗಿದೆ ಅನ್ನುವಂಥ ಅಂಶವನ್ನು ವಿಧಾನಸಭಾ ಅಧ್ಯಕ್ಷರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ವಿಧಾನಸಭಾ ಅಧ್ಯಕ್ಷರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಎಲ್ಲೂ ಕೂಡ ಕಾನೂನಾತ್ಮಕವಾಗಿ ಲೋಪದೋಷ ಆಗಿಲ್ಲ ಅಥವಾ ಸಾಂವಿಧಾನಿಕ ಬಿಕ್ಕಟ್ಟು ಕೂಡ ಆಗಿಲ್ಲ. ಅಫ್ಕೋರ್ಸ್ ನಾವಾಗಲೇ ಮಾತನಾಡಿದ್ವಿ, ಹಿಂದೆ ಕೂಡ ಏನೇನು ಆಯ್ಕೆಗಳಿದೆ ರಾಜ್ಯಪಾಲರ ಮುಂದೆ ಅಂದರೆ, ಒಂದು, ಅವರು ಬರದೇ ಇರೋದಕ್ಕೆ ರಾಷ್ಟ್ರಪತಿಗಳಿಂದ ಅನುಮತಿ ಪಡೆಯೋದು, ಅದರ ಜೊತೆಗೆ ಅವರು ಬಂದು ಹಾಗೇ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಹೋದಂಥ ಸಂದರ್ಭದಲ್ಲಿ ಅವರ ಸಂವಿಧಾನಿಕ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಅವ್ರ ಮೇಲೆ ಬರುತ್ತೆ. ಇನ್ನು ಬಂದು ಕೆಲವೊಂದಿಷ್ಟು ಲೈನ್ಗಳನ್ನು ಹೇಳಿ ಆನಂತರ ಅಲ್ಲಿಂದ ಹೊರಟೋಗೋದು. ಹೀಗಾಗಿ ಅದನ್ನು ಡೀಮ್ ಟು ಬಿ ರೆಡ್, ಅಂದರೆ ನೇರವಾಗಿ ಅಥವಾ ಮೌಖಿಕವಾಗಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡದೇ ಇದ್ರೂ ಕೂಡ ಅದನ್ನು ಡೀಮ್ ಟು ಬಿ ರೆಡ್, ಅಂದರೆ ಕೇವಲ ಪರಿಭಾವಿಸುವಷ್ಟೇ ಸೀಮಿತಗೊಳಿಸಿ ಈ ಮೂಲಕ ಮೌಖಿಕವಾಗಿ ಕೇಂದ್ರ ಸರ್ಕಾರವನ್ನು ತೆಗೆಳೋದನ್ನು ಅವರು ಅವಾಯ್ಡ್ ಮಾಡುವಂಥ ಸಾಧ್ಯತೆ ಇತ್ತು. ಈಗ ಅದೇ ರೀತಿ ಮಾಡಿದ್ದಾರೆ. ರಂಗನಾಥ್, ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತ ಸಂಗತಿ ಅಂದರೆ, ಈಗ ನಾವು ಈ 11 ಪ್ಯಾರಾಗಳ ಬಗ್ಗೆ ಹಿಂದಿಂದೂ ಕೂಡ ವರದಿ ಮಾಡ್ತಾ ಇದ್ವಿ. ಈ 11 ಪ್ಯಾರಾಗಳಲ್ಲಿ ಯಾಕೆ ರಾಜ್ಯಪಾಲರಿಗೆ ಆಕ್ಷೇಪ ಇದೆ, ಯಾವ ಕಾರಣಕ್ಕೋಸ್ಕರ ಅದನ್ನು ಓದಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಇಲ್ಲಿ 2ನೇ ಪ್ಯಾರಾದಿಂದ, ಅಂದರೆ ಮೊದಲ ಪ್ಯಾರಾವನ್ನು ಹೊರತುಪಡಿಸಿ 2ನೇ ಪ್ಯಾರಾದಿಂದ 11 ಪ್ಯಾರಾ ತನಕ ಕೆಲವೊಂದಿಷ್ಟು ಶಬ್ದಗಳಿವೆ. ಪ್ರಮುಖವಾಗಿ ಈ ರಾಜ್ಯ ಮತ್ತು ಒಕ್ಕೂಟ ವ್ಯವಸ್ಥೆ ಬಗ್ಗೆ ಇದೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕತೆಯ ಮೇಲೆ ಸರ್ಕಾರ, ಅದು ಕೇಂದ್ರ ಸರ್ಕಾರದಿಂದ GSTಯಿಂದ ಬರಬೇಕಂತ ಅನುದಾನದಲ್ಲಿ ವಂಚನೆ ಅನ್ನುವಂಥ ಪದ ಇದೆ. ಅಂದರೆ ಈ ಪದವನ್ನು ಕೇಂದ್ರ ಸರ್ಕಾರದಿಂದ ವಂಚನೆ ಆಗಿದೆ ಅನ್ನುವಂಥ ಪದವನ್ನು ರಾಜ್ಯಪಾಲರ ಮೂಲಕ ಹೇಳಿಸಿದ್ರೆ ಅಥವಾ ರಾಜ್ಯಪಾಲರು ಹೇಳಿದ್ರೆ ನಿಜಕ್ಕೂ ಕೂಡ ಅದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣ ಜನರ ಬದುಕನ್ನು ದುರ್ಬಲಗೊಳಿಸಲಾಗಿದೆ ಅನ್ನುವಂಥ ಇನ್ನೊಂದು ಶಬ್ದವನ್ನ ಇದೆ. ಅದೇ ರೀತಿ ಮತ್ತೊಂದು ಕಡೆಗೆ ವಿಧ್ವಂಸಕ ಅನ್ನುವಂಥ ಒಂದು ಪದ ಇದೆ. ಹಾಗೆಯೇ ವಿನಾಶ ಅನ್ನುವಂಥ ಒಂದು ಪದ ಇದೆ. ಹೀಗಾಗಿ ಇಂಥ ಒಂದು ಪದಗಳಿಗೆ ರಾಜ್ಯಪಾಲರು ತೀವ್ರವಾದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಆಗಿರುವಂಥ ಕಾಯ್ದೆಗಳು, ಅಂದರೆ GB ರಾಮ್ ಕಾಯ್ದೆ ಏನಿದೆ, VPG ರಾಮ್ಜಿ ಕಾಯ್ದೆ ಏನಿದೆ, ಅದನ್ನು ರದ್ದುಪಡಿಸಬೇಕು ಅಂತ ಪ್ಯಾರಾ ನಂಬರ್ 11ರಲ್ಲಿದೆ. ಹೀಗಾಗಿ ಈಗಾಗಲೇ ರಾಷ್ಟ್ರಪತಿಗಳೇ ಅಂಕಿತ ಹಾಕಿರುವಂಥ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಂತ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿದಾಗ ರಾಜ್ಯಪಾಲರಿಗೂ ಕೂಡ ಒಂದು ಇಕ್ಕಟ್ಟಾಗುತ್ತೆ. ಜೊತೆ ಕೇಂದ್ರ ಸರ್ಕಾರದ ವಿರುದ್ಧವೇ ಅವರು ಭಾಷಣ ಮಾಡಿದಂತಾಗುತ್ತೆ. ಈ ಕಾರಣಗಳಿಗೋಸ್ಕರ, ಅಂದರೆ ನಾವು 11 ಪ್ಯಾರಾದಲ್ಲಿ ಯಾವ ಅಂಶಗಳಿತ್ತು, 11 ಪ್ಯಾರಾಗಳನ್ನು ಯಾಕೆ ಬಿಡಬೇಕಾಗಿತ್ತು ಅನ್ನೋದು ಹಿಂದೆ ನಿನ್ನೆಯೂ ಕೂಡ ರಿಪೋರ್ಟ್ ಮಾಡಿದ್ವಿ. ಆದರೆ ಅದರಲ್ಲಿದ್ದಂಥ ಪದಗಳು ವಂಚನೆ ಅನ್ನುವಂಥದ್ದು ಇರ್ಬೋದು, ವಿಧ್ವಂಸ ಅನ್ನುವಂಥದ್ದು ಇರ್ಬೋದು, ವಿನಾಶ ಅನ್ನುವಂಥದ್ದು ಇರ್ಬೋದು, ದುರ್ಬಲಗೊಳಿಸಲಾಗ್ತಾ ಇದೆ ಅನ್ನುವಂಥದ್ದು ಇರ್ಬೋದು, ಬರ್ಬರ ಅನ್ನುವಂಥದ್ದು ಇರ್ಬೋದು, ಈ ಎಲ್ಲ ಪದಗಳಿಗೂ ಕೂಡ ರಾಜ್ಯಪಾಲರು ಸಾಕಷ್ಟು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕೋಸ್ಕರ ಈ ಪ್ರತಿಯನ್ನು ಸಂಪೂರ್ಣವಾಗಿ ಓದಿದೆ. ಒಟ್ಟು 122 ಪ್ಯಾರಾ ಇದೆ. ಕೇವಲ ಮೊದಲ 13 ಲೈನ್ಗಳನ್ನು ಮಾತ್ರ ಓದಿ ಆ ನಂತರ ಜೈ ಹಿಂದ್ ಅಂತ ಹೋಗಿದ್ದಾರೆ. ಹೀಗಾಗಿ ತಾಂತ್ರಿಕವಾಗಿ ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ ಅಂತ ಪರಿಭಾವಿಸಲಾಗಿದೆ. ಅವರ ಆಧಾರದ ಮೇಲೆ, ಜೊತೆಗೆ ರಾಜ್ಯ ಸರ್ಕಾರದ ಭಾಷಣದ ಆಧಾರದ ಮೇಲೆ ಚರ್ಚೆಯನ್ನು ಮಾಡಲಾಗುತ್ತೆ. ರಂಗನಾಥ್,
ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ವೆರಿ ಮಚ್. ಇದು ಸಂಗತಿ ನೋಡಿ, ಯಾವ್ಯಾವ ಶಬ್ದಗಳನ್ನು ಬಳಸಲಾಗಿದೆ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಅಂದರೆ ಬಳಸುವಂಥ ಶಬ್ದದಲ್ಲಿ ಬೆಳಗ್ಗೆ ನಾವು ಗೆಸ್ಟ್ಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಅದನ್ನು ಹೇಳಿದ್ವಿ. ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಯಾವ ರೀತಿಯ ಸಂದೇಶವನ್ನು ಯಾರಿಗೆ ಹೇಗೆ ರವಾನಿಸಬೇಕು, ಎಷ್ಟು ಪರಿಣಾಮಕಾರಿಯಾಗಿ ರವಾನಿಸಬೇಕು ಅನ್ನುವಂಥದ್ದು ಒಂದು ಆರ್ಟ್ ಅದು. ಸೊ ಅದು ನೀವು ಹೇಳಬೇಕಾದ್ದನ್ನು ನೀವು ನೇರವಾಗಿ ಹೇಳ್ಬೋದಾಗಿತ್ತು. ಅಂದರೆ ಭಾಳ ಸರಳವಾದಂಥ ಭಾಷೆಯನ್ನು ಬಳಸಿ ಹೇಳ್ಬೋದಾಗಿತ್ತು. ಆದರೆ ನೀವು ವಂಚನೆ, ವಿನಾಶ, ವಿಧ್ವಂಸ ಈ ಥರದನ್ನೆಲ್ಲ ಬಳಸ್ಬಿಟ್ರೆ ಅದನ್ನ ಹೆಂಗೆ ಹೇಳಕ್ಕೆ ಸಾಧ್ಯ? ಈ ರಾಷ್ಟ್ರಪತಿಗಳೇ ಅಂಕಿತ ಹಾಕಿರುವಂಥ ಕಾಯ್ದೆಯನ್ನು ರಾಜ್ಯಪಾಲರು ನಿಂತ್ಕೊಂಡು ವಿರೋಧ ಮಾಡೋದಿದೆಯಲ್ಲ, ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ? ಇದು ಯಾವ ರೀತಿ ಸಂದೇಶ ರವಾನೆ ಮಾಡುತ್ತೆ? ಈ ರೀತಿಯ ಪ್ರಶ್ನೆಗಳನ್ನು ರಾಜ್ಯಪಾಲರು ಎತ್ತಿದ್ರು. ಇಂಥವನ್ನೆಲ್ಲ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾವಾಗ ಈ ತುಂಬ ಹೈ ಡ್ರಾಮಾಗಳು ನಡೀತು, ಚರ್ಚೆಗಳು ನಡೀತಲ್ಲ, ಆವಾಗವರೆಗೂ ಕೂಡ ಅನಿಸಿರುತ್ತೆ ಇಲ್ಲೆಲ್ಲ ಹೋಗೋದೇ ಇಲ್ಲ ಅಂತಂದರೆ ಸರಿಯಾಗಲ್ಲ. ಈ ಮುಜುಗರ ಆಗ್ಬೋದು. ನಾಳೆ ಅವರು ಸುಪ್ರೀಂ ಕೋರ್ಟಲ್ಲೂ ಕೂಡ ಚರ್ಚೆ ಮಾಡ್ಬೋದು, ಹೋಗಿ ಅದನ್ನು ಎತ್ತಬೋದು ಆ ವಿಚಾರವನ್ನು. ಯಾಕೆ ಬೇಕು ರಗಳೇ? ಮುಜುಗರ ಬೇಡ, ಹೋಗೋದು, ಏನನ್ನು ಹೇಳಬೇಕು ಅದನ್ನು ಹೇಳೋದು. ಮನ್ರೇಗಾ ಕಾಯ್ದೆ ಬಗ್ಗೆ ಈ ಕೆಲ ಆಕ್ಷೇಪಗಳೇನೇನು, ಪ್ಯಾರಾ 1ನಲ್ಲಿ ಏನೇನಿದೆ ಅಲ್ಲಿಂದ ಹಿಡಿದು 11 ತನಕ ಈ ಮನ್ರೇಗಾ ಕಾಯ್ದೆಯ ಬಗ್ಗೆನೇ ಅವ್ರಿಗೆ ದೊಡ್ಡ ಅಬ್ಜೆಕ್ಷನ್ ಇದೆ. ಈ ಮನ್ರೇಗಾವನ್ನು ನೀವು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಈ VBG ರಾಮ್ಜಿ ಮಾಡಿದ್ದೀರಲ್ಲ, ಇದ್ರ ಬಗ್ಗೆ ಈ ಬಡವರ ಉದ್ಯೋಗದ ಹಕ್ಕು, ನಿರುದ್ಯೋಗದ ಭತ್ಯೆಯನ್ನು ನೀವು ಕಸ್ಕೊಂಡಿದ್ದೀರಿ ಅಂತ ಕೇಂದ್ರಕ್ಕೆ ಅವ್ರು ಹೇಳೋದು. ಇದು ಗ್ರಾಮೀಣ ಬದುಕನ್ನು ನೀವು ದುರ್ಬಲಗೊಳಿಸಿದ್ದೀರಿ. ಯಾವ್ಯಾವ ಶಬ್ದ, ಯಾವ್ಯಾವ ರೀತಿಯ ಸೆಂಟೆನ್ಸ್ ಇದೆ ನಾವು ತೋರಿಸ್ತಾ ಇದ್ದೀವಿ ಪ್ಯಾರಾ 1ನಲ್ಲಿ. ಜನರ ಬದುಕನ್ನು ನೀವು ದುರ್ಬಲಗೊಳಿಸಿದಿರಿ. ಇನ್ನು ಪ್ಯಾರಾ 2 ಏನಪ್ಪ ಅಂದರೆ ಬೇಡಿಕೆ ಆಧಾರಿತ ಉದ್ಯೋಗ ಕಾಯ್ದೆಯನ್ನು ನೀವು ರದ್ದುಪಡಿಸಿದಿರಿ. ಇದ್ರ ಮುಖಾಂತರ ನೆಕ್ಸ್ಟ್ ಪಾಯಿಂಟನ್ನು ತೋರಿಸ್ತಾ ಇದ್ದೀವಿ, ಮುಂಗಡ ಪತ್ರ ಆಧಾರಿತವಾಗಿ ಉದ್ಯೋಗ ಕಾಯ್ದೆ. ನೋಡಿ, ಗಮನಿಸಬೇಕು ಒಂದು ಸಂಗತಿಯನ್ನು, ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡೋಗಿದ್ದಾರೆ. ವಿಶೇಷ ಅಧಿವೇಶನ ಕರೆದಿದ್ದೇ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋಕ್ಕೋಸ್ಕರ. ನೀವು ಎಲ್ಲೋ ಒಂದು ಕಡೆಗೆ ಗ್ರಾಮೀಣ ಭಾಗದ ಈ ಕೃಷಿ ಕಾರ್ಮಿಕರು, ಸಣ್ಣ ರೈತರು, ಅವರ ಕೆಲಸವನ್ನು ಕಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ, ಅವರ ಉದ್ಯೋಗವನ್ನು ಕಸಿಯುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಇದು ಅಧಿಕಾರ ವಿಕೇಂದ್ರೀಕರಣದ ಬುಡಮೇಲು ಕ್ರಮ. ಇದು ಸೊ ಇವೆಲ್ಲವನ್ನೂ ಕೂಡ ರಾಜ್ಯಪಾಲರು ಗಮನಿಸಿದ್ದಾರೆ. ಏನಿದು ಅಂತ, ಕೇಂದ್ರೀಕೃತ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕುವಂಥ ಹುನ್ನಾರ ಇದು ನಿಮ್ಮದು. ಹುನ್ನಾರ ಅನ್ನುವಂಥ ಶಬ್ದ ಇದು ಇಲ್ಲಿದಲ್ಲ, ಇದು ಹೊಸ ವ್ಯವಸ್ಥೆಯಲ್ಲಿ ದೆಹಲಿಯಿಂದ ಯೋಜನೆಯನ್ನು ಹೇರಲಾಗ್ತಾ ಇದೆ. ಅಂದರೆ ನೇರವಾಗಿ ಕೇಂದ್ರದ ಕಡೆಗೆ ಸ್ವಾತಂತ್ರ್ಯ ಹರಣ ಮಾಡಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಕಿತ್ಕೊಳ್ತಾ ಇದ್ದಾರೆ. ನೇರವಾಗಿ ಕೇಂದ್ರದ ಕಡೆಗೆ ಬೆರಳು ಮಾಡಿ ತೋರಿಸ್ತಿರೋದು. ಈ ಗ್ರಾಮೀಣ ಭಾಗದ ಜನ ಏನು ಕೇಳ್ತಾರೆ, ಪಂಚಾಯಿತಿಗಳು ಏನು ಕೇಳ್ತವೆ, ಅವರ ಅವಶ್ಯಕತೆ ಬೇಡಿಕೆಗಳ ರೀತಿಯಲ್ಲಿ ಅನುಗುಣವಾಗಿ ಮಾಡಿದ್ದಲ್ಲ ಇದು. ಇಲ್ಲಿ ನೋಡಿ, ರಾಷ್ಟ್ರದ ಹಿತಾಸಕ್ತಿಯನ್ನು ವಿನಾಶದ ಅಂಚಿಗೆ ದೂಡುವಂಥ ಕ್ರಮ. ಬಂಡವಾಳಶಾಹಿಗಳ ಹಿತಾಸಕ್ತಿ ಇದರಲ್ಲಿ ಅಡಗಿದೆ. ಇದನ್ನು ರಾಜ್ಯಪಾಲರು ಹೇಳಬೇಕು ಅಂತ ಬಯಸಿದ್ರು ಇವರು. ರಾಜ್ಯಪಾಲರು ಹೇಳಿದರು, ಇದನ್ನು ಹೆಂಗೆ ಹೇಳಕ್ಕೆ ಸಾಧ್ಯ? ರಾಷ್ಟ್ರಪತಿಗಳು ಈ ಕಾಯ್ದೆಗೆ ಅಂಕಿತ ಹಾಕಿದ ಮೇಲೆ ಅದನ್ನು ನಾನು ಹೇಳಕ್ಕೆ ಸಾಧ್ಯನಾ ಕೇಂದ್ರದ ವಿರುದ್ಧ? ಅವರ ಕಾಯ್ದೆಗೆ ಅಂಕಿತ ಬಿದ್ದಾದ ಮೇಲೆ ರಾಷ್ಟ್ರಪತಿಗಳೇ ಇದರ ಅಂಕಿತ ಹಾಕಿದ್ದನ್ನು ವಿರೋಧ ಮಾಡ್ದಂಗೆ ಆಗಲ್ವಾ? ಇದು ರಾಜ್ಯಪಾಲರ ಪ್ರಶ್ನೆ. ಹೀಗಾಗಿ ನಾನು ಹೇಳೋಕ್ಕಾಗಲ್ಲ ಅಂತ. ಉದ್ಯೋಗ ಒದಗಿಸುವಂಥ ಈ ಅಗತ್ಯಗಳನ್ನು ತರಗೆಲೆಗಳ ರೀತಿಯಲ್ಲಿ ಉದುರಿಸಲಾಗಿದೆ. ಪ್ರಗತಿ ವಿರೋಧಿ ಕ್ರಮವನ್ನು ನನ್ನ ಸರ್ಕಾರ ಖಂಡಿಸುತ್ತದೆ. ನೇರವಾಗಿ ಸೆಂಟ್ರಲ್ ಮೇಲೆ ಅಟ್ಯಾಕ್ ಇದು. ಮತ್ತು ಅದರ ವಿವರಣೆಗಳು ಬೇರೆ. ಮನ್ರೇಗಾ ರಾಷ್ಟ್ರಾದ್ಯಂತ ಪ್ರಸಿದ್ಧಿ ಪಡೆದಂಥ ಒಂದು ಯೋಜನೆ. ಮನ್ರೇಗಾ ಪ್ರಗತಿಯ ಪ್ರತೀಕವಾಗಿತ್ತು. ಅದಕ್ಕೆ ಕೇಂದ್ರದವರು ತಿಲಾಂಜಲಿ ಇಟ್ಟುಬಿಟ್ರು. ನೋಡಿ, ಯಾವ ಮನ್ರೇಗಾವನ್ನು ಪಕ್ಕಕ್ಕಿಟ್ಟು VBG ರಾಮ್ಜಿಗೆ ಅನುಮೋದನೆ ಸಿಕ್ಕಿದೆ, ಅಂಕಿತವನ್ನು ಹಾಕಲಾಗಿದೆ, ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ, ರಾಷ್ಟ್ರಪತಿಗಳಿಂದ ನೇಮಕಗೊಂಡಂಥ ರಾಜ್ಯಪಾಲರು ಅದನ್ನು ವಿರೋಧಿಸಬೇಕು ಅಂತ ಬಯಸೋದಿದೆಯಲ್ಲ. ಅಂದ್ರೆ ಸರ್, ಈಗ ರಾಜ್ಯ ಮತ್ತು ಸೆಂಟ್ರಲ್ ಅಲ್ಲಿ ಮನ್ರೇಗಾ ಬದಲಾಯಿಸಿದ್ದನ್ನ ವಿರೋಧಿಸಿ ಏನು ಹೋರಾಟ ಮಾಡಿದ್ರು ಅದರ ಮುಂದುವರೆದ ಭಾಗದ ರೀತಿ ಇದು ಕಾಣಿಸ್ತಾ ಇದೆ. ಭಾಗ ಒಂದು ಜೊತೆಗೇನು ಅಂತಂದ್ರೆ, ಈಗ ಕೇಂದ್ರ ತಂದಿದ್ದಾಯ್ತು, ಕಾಯ್ದೆ ಆಗಿದ್ದಾಯ್ತು, ರಾಷ್ಟ್ರಪತಿಗಳ ಅಂಕಿತ ಹಾಕಿದ್ದಾಯ್ತು. ಈಗ ನೀವು ಆ ವಿಚಾರವನ್ನು ಇಟ್ಕೊಂಡು ನೀವು ಕೇಂದ್ರಕ್ಕೆ ಬೈತಾ ಇದ್ದೀರಿ ಅಂತಂದ್ರೆ, ಈಗ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ, ಅದೆಲ್ಲ ಆದ್ಮೇಲಿಂದ ಈಗ ರಾಷ್ಟ್ರಪತಿಗಳಿಂದಲೇ ತಾನೇ ಇವರು ನೇಮಕ ಆಗಿರೋದು.
ಸೊ ಇವರು ಬೈತಾ ಹೋದರೆ ಅದು ಯಾರಿಗೆ ಮುಟ್ಟುತ್ತೆ ಕೊನೆಗೆ ಹೋಗಿ? ರಾಷ್ಟ್ರಪತಿಗಳಿಗೆ. ನಾಳೆ ಏನು ಮಾಡ್ತಾರೆ, ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇವರ ಪಾಯಿಂಟ್ಗಳನ್ನೇ ಎತ್ಕೊಂಡು ಚರ್ಚೆ ಮಾಡ್ತಾರೆ. ಸನ್ಮಾನ್ಯ ರಾಜ್ಯಪಾಲರು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ರು ನೋಡಿ ಇದನ್ನು, ಅಂತಂದರೆ ಇದರ ಅರ್ಥ ಏನು? ಇದೇನು ಇವಾಗ ಇದು ಅಂದ್ಕೋಬೇಡಿ. ಈ ಹಿಂದೆ ಈ ಬೇರೆ ಬೇರೆ ಸರ್ಕಾರಗಳಿದ್ದ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಇದೇ ರೀತಿ ಮಾಡಿದರು. ಹಂಸರಾಜ್ ಭಾರದ್ವಾಜ್ ಇದನ್ನು ನೀವು ಹೇಳಿದ್ದೀನಲ್ಲ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ, ಖುರ್ಷೀದ್ ಆಲಂ ಖಾನ್ ಹಿಂಗೆ ಮಾಡಿದ್ರು. ಅಂದರೆ ತೀರಾ ಬಂದು 2-3 ಲೈನಲ್ಲಿ ಹೇಳಿದ್ರು ಅಂತ ಅಲ್ಲ. ಸೊ ಇದನ್ನೆಲ್ಲವನ್ನು ಕೂಡ ನೋಡಿದ್ರು. ಈಗ ಬೇರೆ ಬೇರೆ ಭಾಗಗಳಲ್ಲಿ ತುಂಬ ಜಟಾಪಟಿಗಳು ನಡೀತಾ ಇದೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ ನಾವು ನೋಡಿದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ನೇರವಾಗಿ ಇದೇ ರೀತಿ ವಿರೋಧ ಮಾಡಿ ಬಂದಿದ್ರು. ಅದಾದಮೇಲೆ ಅವರು ಉಪರಾಷ್ಟ್ರಪತಿಗಳು ಕೂಡ ಆದರೂ ನಾವು ನೋಡಿದ್ವಿ ಅದನ್ನ. ಅಲ್ಲಿದೇನಾಯಿತು, ಅದಾದಮೇಲೆ ಕೇರಳದ್ದೇನಾಯಿತು, ಕೇರಳದಲ್ಲೂ ಕೂಡ ರಾಜ್ಯಪಾಲರು ಹಂಗೇನೆ ವಿರೋಧ ಮಾಡಿದರು. ಇನ್ನು ತಮಿಳುನಾಡಲ್ಲಿ 4 ಕಡೆಗೆ 4 ವರ್ಷ ಅದನ್ನು ಧಿಕ್ಕರಿಸಿದರು ರಾಜ್ಯಪಾಲ ರವಿ ಅವರು. ಸೊ ಇದು ಮನ್ರೇಗಾ ಯೋಜನೆ ಮರುಸ್ಥಾಪನೆಗೆ ನನ್ನ ಸರ್ಕಾರ ಒತ್ತಾಯ ಮಾಡುತ್ತಿದೆ ಅಂತ ರಾಜ್ಯಪಾಲರು ಹೇಳ್ದೇನೆ ತಾವೇನನ್ನು ರೆಡಿ ಮಾಡ್ಕೊಂಬಂದಿದ್ರು ಅದನ್ನು ಹೇಳಿ ಜೈ ಹಿಂದ್ ಅಂತ ಹೇಳಿ ಮುಗಿಸಿದರು. ಇದು ಹಾಗೇನೆ ಪ್ಯಾರಾದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಮನ್ರೇಗಾ ಯೋಜನೆ ಮರುಸ್ಥಾಪನೆಗೆ ನನ್ನ ಸರ್ಕಾರ ಒತ್ತಾಯಿಸುತ್ತೆ ಅನ್ನೋದನ್ನ ಕೇಂದ್ರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರ ಮುಖೇನವಾಗಿ ಮಾಡಿದ್ದು ಆ ಪ್ಯಾರಾದಲ್ಲಿ ಅದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಒತ್ತಾಯವನ್ನ ಕಾರ್ಯಗತಗೊಳಿಸಲು ಹೋರಾಟ, ಚಳವಳಿ ಮತ್ತು ಆಂದೋಲನ ನಡೆಸಲಾಗುವುದು ಅಂತಾನೂ ಉಲ್ಲೇಖ ಮಾಡಲಾಗಿದೆ. ಒಂದಷ್ಟು ಪದ ಬಳಕೆಗಳಿದೆಯಲ್ಲ, ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ರಾಜ್ಯಪಾಲರು ಇಲ್ಲಿ ಗಮನಿಸಿನೇ ನಾನು ಓದಲ್ಲ ಅಂತ ಹೇಳಿ ತಮ್ಮ ನಿರ್ಧಾರಕ್ಕೆ ಕಟ್ಟುಬಿದ್ದು 13 ಲೈನ್ಗಳನ್ನ, ಆ ಭಾಷಣ ಏನು ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಕೈ ಸೇರಿತ್ತೋ ಆ ಭಾಷಣದಲ್ಲಿ ಇದ್ದಂತಹ 13 ಲೈನ್ಗಳನ್ನ, ಮೊದಲ ಪ್ಯಾರದಲ್ಲಿದ್ದ 13 ಲೈನ್ಗಳನ್ನ ಮಾತ್ರ ಓದಿದ್ದಾರೆ. ಮನ್ರೇಗಾ ಕಾಯ್ದೆ ಬಗ್ಗೆ ರಾಜ್ಯ ಸರ್ಕಾರದಿಂದ ಕೆಲ ಆಕ್ಷೇಪ. ರಾಜ್ಯ ಸರ್ಕಾರ ಹೋರಾಟ ಮಾಡಿತು. ಮನ್ರೇಗಾ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ನಿರಸನಗೊಳಿಸಿದೆ. ಪ್ಯಾರಾ 1ರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಡವರ ಉದ್ಯೋಗದ ಹಕ್ಕು, ನಿರುದ್ಯೋಗ ಭತ್ಯೆಯನ್ನ ಕೇಂದ್ರ ಕಸಿದಿದೆ. ಪ್ರಮುಖವಾಗಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ತನ್ನ ವಿರೋಧವನ್ನ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಗ್ರಾಮೀಣ ಬದುಕನ್ನ ಇಲ್ಲಿ ಸಂಪೂರ್ಣವಾಗಿ ಮನ್ರೇಗಾ ಯೋಜನೆಯನ್ನ ನಿರಸನಗೊಳಿಸಿ ದುರ್ಬಲಗೊಳಿಸಿದೆ ಅಂತ ಹೇಳಿದೆ. ಜನರ ಬದುಕನ್ನ ದುರ್ಬಲ ಮಾಡ್ತಾ ಇದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿರೋದು. ಪ್ಯಾರಾ 2ರಲ್ಲಿ ಬೇಡಿಕೆ ಆಧಾರಿತ ಉದ್ಯೋಗ ಕಾಯ್ದೆ ರದ್ದುಪಡಿಸಿದೆ. ಇದೆಲ್ಲವನ್ನ ಹೇಳಬೇಕಿದ್ದಂತಹ ಸಂದರ್ಭದಲ್ಲಿ ತನ್ನ ಒಂದು ವಿರೋಧದ ನಿಟ್ಟಿನಲ್ಲಿ ಏನೆಲ್ಲ ಅಂಶಗಳಿತ್ತೋ ಅಥವಾ ಯಾಕೆ ವಿರೋಧ ಅನ್ನೋದನ್ನ ರಾಜ್ಯ ಸರ್ಕಾರ ಮನ್ರೇಗದ ಕುರಿತು ಹೇಳ್ತಾ ಇದೆಯೋ ಅದನ್ನ ಸ್ಪಷ್ಟವಾಗಿ ಕೇಂದ್ರಕ್ಕೆ ಮುಟ್ಟಿಸುವಂತಹ ಪ್ರಯತ್ನ. ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರು, ಸಣ್ಣ ರೈತರು ಸೇರಿದಂತೆ ಉದ್ಯೋಗ ಆಸಕ್ತಿ ಇರಬಹುದು, ಹಕ್ಕಿರಬಹುದು, ಅದೆಲ್ಲವನ್ನ ಕಸಿಯುವಂತಹ ಕೆಲಸ ಆಗ್ತಿದೆ ಅಂತ ಹೇಳಿ ಪ್ಯಾರಾ 2ರಲ್ಲಿ ತಿಳಿಸಲಾಗಿದೆ. ಪ್ಯಾರಾ 3ರಲ್ಲಿ ಅಧಿಕಾರ ವಿಕೇಂದ್ರೀಕರಣ ಬುಡಮೇಲು ಮಾಡಲಾಗಿದೆ. ಸಂಪೂರ್ಣವಾಗಿ ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದು ಅಥವಾ ಕೇಂದ್ರದ ನೀತಿ ನಿಯಮಗಳು ಯೋಜನೆಗಳು ಏನಿದೆಯೋ ಅದನ್ನ ನೇರವಾಗಿ ರಾಜ್ಯದ ಮೇಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದೆ ಅನ್ನೋ ಆರೋಪ.